ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ಲಾಸ್ಟ್ ಫ್ರೈಡೇ ವ್ಲಾಗು. ನಾನು ಆಲ್ರೆಡಿ 5 o'clockಗೆಲ್ಲ ಎದ್ದಿದ್ದೀನಿ. ಈಚೆ ಬಾಗಿಲನ್ನೆಲ್ಲ ಗುಡಿಸಿ ನೀರೆಲ್ಲ ಹಾಕಿ ಒಂದು 5 ನಿಮಿಷ ಬೆಳಗ್ಗೆ ಫ್ರೆಶ್ ಆಗಿರೋ ಗಾಳಿ ಬರ್ತಾಯಿತ್ತು. ಮತ್ತು ಅಲ್ಲೇ ಕೋಗಿಲೆ ಕೂಗೋ ಸೌಂಡು ಸಹ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಒಂದು 5 ನಿಮಿಷ ಅಲ್ಲೇ ನಿಂತಿದ್ದು ಆಮೇಲೆ ನನ್ನ ಮುಂದಿನ ಕೆಲಸಗಳು ಶುರು ಮಾಡಿಕೊಂಡೆ. ನಾವೊಂದು ಮದುವೆ ಫಂಕ್ಷನ್ಗೆ ಹೋಗಬೇಕಿತ್ತು. ಮಕ್ಕಳು ಇನ್ನೂ ಮಲ್ಕೊಂಡಿದ್ರು. ನೆನ್ನೆನೇ ಎಲ್ಲ ನೀಟಾಗಿ ಒರೆಸಿ ಗುಡಿಸಿ ಎಲ್ಲ ಮಾಡಿದ್ದೆ. ಅಂದರೂ ಒಂದು ಸತಿ ಒರೆಸಿ ಸ್ನಾನ ಮುಗಿಸಿ ದೀಪ ಎಲ್ಲ ಹಚ್ಚಿ ಹೊರಟಿದ್ದೀವಿ ನಾಯಂಡಳ್ಳಿ ಫ್ಲೈ ಓವರ್ ಮೇಲೆ. ಪಾಪು, ನಮ್ಮ ಮಮ್ಮಿ ರೆಡಿ. ಪಾಪು ರೆಡಿ ಏನು? ಯಾಕೆ ಬೇಜಾರಾ? ಇನ್ನೂ ಫೇಸ್ಗೆ ಏನೂ ಹಚ್ಚಿ ಮೇಕಪ್ ಏನಾಗಿಲ್ಲ. ಆಮೇಲೆ ಇನ್ನೂ ಒಂದು ಸ್ವಲ್ಪ ತತ್ತತ್ರ ಹೋಗ್ತಾ ಮಾಡ್ಕೊಳ್ಳೋಣ ಅಂತ ಹೋದೆ. ಆಮೇಲೆ ರೆಡಿ ಎಲ್ಲ ಆಗಿ, ಇದು ನನ್ನ ದೊಡ್ಡಪ್ಪನ ಮಗಂದು ಮದುವೆ. ಅವ್ರಿಗೆ ಅಕ್ಕ ತಂಗಿ ಯಾರು ಇಲ್ಲದಿರೋ ಕಾರಣ ಒಡಹುಟ್ಟಿಂದು ಒಡಹುಟ್ಟಿನ ಗಡಿಗೆ ಅಂತ ಬರುತ್ತಲ್ಲ, ಅದನ್ನು ನಾ ಇಟ್ಕೊಂಡಿದ್ದೆ. ಮದುವೆ ಫಂಕ್ಷನೆಲ್ಲ ತುಂಬ ಚೆನ್ನಾಗಾಯಿತು. ಎಷ್ಟೋ ವರ್ಷ, ಒಂದು 2-3 ವರ್ಷದಿಂದ ಹುಡುಕ್ತಾ ಅಂತ ಹೇಳಿತು ಮದುವೆ ಆಯಿತು. ಸಾಕು ಎತ್ಕೋ. ಮುತ್ತಕ್ಕೋ, ನೀನು ಮುತ್ತ ಮಾಡು. ಸೂಪರ್. ಅಯ್ಯೋ ಹಿಂಗನ್ನ ಇವಾಗ. ನಾವು ಮದುವೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಪ್ಪ ಮಕ್ಕಳಿಗೆ ಅಂತ ಒಂದು ಅಪ್ಪ ಮಗಳು ಒಂದು ರೀಲ್ಸ್ ಮಾಡಿದ್ರು. ಸರಿ ಆಯಿತು ಅಂತ ಅವ್ರ ಕೈಯಲ್ಲಿ ಒಂದು ರೀಲ್ಸ್ ಎಲ್ಲ ಮಾಡಿಸಿ, ನಾನು ಲಾಸ್ಟ್ ಟೈಮು ಬರೀ ನಮ್ಮ ಯಜಮಾನ್ರು ನಾನು ಎಲ್ಲ ಬಂದಿದ್ವಿ ಗೌಡಗೆರೆ ಚಾಮುಂಡೇಶ್ವರಿಗೆ. ಅಮ್ಮ ಬಂದಿರಲಿಲ್ಲ, ಅಮ್ಮನವ್ರ ದರ್ಶನ ಆಗಿರಲಿಲ್ಲ. ಸರಿ ಆನ್ ದ ವೇ ಇರುತ್ತೆ, ಹೋಗ್ಬಿಟ್ಟು ಹೋಗೋಣ ಅಂತು ಅಮ್ಮ. ಸರಿ ಆಯಿತು, ಅಲ್ಲಿಗೆ ಹೋಗಿ ನನಗೂ ಇನ್ನೂ ಒಂದು ಸತಿ ಅಮ್ಮನವ್ರ ದರ್ಶನ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಆನ್ ದ ವೇ ಹೋಗ್ತಾ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನನೂ ಸಹ ಮುಗಿಸ್ಕೊಂಡ್ವಿ. ಅವತ್ತು ಲಾಸ್ಟ್ ಟೈಮ್ಗೆ ಹೋದಾಗ ಇದ್ದಷ್ಟು ರಶ್ಶು ಈ ಸತಿ ಏನೂ ರಶ್ ಇರಲಿಲ್ಲ. ಆರಾಮಾಗಿ ಫ್ರೀಯಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಭಾನುವಾರದ ವ್ಲಾಗು. ಭಾನುವಾರ ಬಂದು ನಾವು ಫಿಶ್ ಸಾಂಬಾರು ಮಾಡಿದ್ದೆ. ಇಲ್ಲಿ ಇವಾಗ ಹಳ್ಳಿ ಸ್ಟೈಲಲ್ಲಿ ಅಂದರೆ ನಾವು ಅಮ್ಮ ಅಜ್ಜಿ ಎಲ್ಲ ಹೆಂಗೆ ಮಾಡ್ತಾಯಿದ್ರು ಫಿಶ್ ಸಾಂಬಾರನ್ನ, ನಾನು ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಟೊಮೊಟೊ, ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದೆಲ್ಲ ಆದಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಆ ಥರದ್ದೆಲ್ಲ ಏನು ನಮ್ಮ ಮನೆ ಕಡೆ ಆಗಿಲ್ಲ. ನಮ್ಮ ಅಜ್ಜಿ, ಅಜ್ಜಿ ಹೆಂಗೆ ಮಾಡ್ತಾರೆ ಸೇಮ್ ಅದೇ ರೀತಿಯಲ್ಲಿ ನಾನು ಫಿಶ್ ಸಾಂಬಾರನ್ನ ಮಾಡಿದ್ದೀನಿ. ಟೇಸ್ಟು ನಿಜ ಚೆನ್ನಾಗಾಗಿತ್ತು. ನಾವು ನಾರ್ಮಲ್ಲು ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಮಟನ್ ಸಾಂಬಾರು ಥರನೇ ಬರುತ್ತೆ, ಅದು ಮೀನು ಸಾರು ಅನ್ನಿಸ್ಕೊಳ್ಳಲ್ಲ. ಅದಕ್ಕೆ ಒಂದು ಸತಿ ಈ ಥರ ಮೆಥಡಲ್ಲಿ ಟ್ರೈ ಮಾಡಿ. ಇಲ್ಲಿ ನಾನು ಮಟನ್ ಸಾಂಬಾರು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಿದ್ದಾದಮೇಲೆ ನಾವು ರುಬ್ಬಿರ್ತೀವಲ್ಲ ಮಸಾಲನ ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ಮಸಾಲನೂ ಹಸಿ ವಾಸನೆ ಹೋಗೋವರೆಗೂ ನೋಡಿ ಹೆಂಗೆ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಹಂಗೆ ಕುದಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ
ಬೇಯಿಸ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಸಾಂಬಾರು ತಕ್ಕನಾಗಿ ನೀರು ಹಾಕ್ಕೊಳ್ಳಿ. ಇವಾಗ ಮೇಯ್ನ್ ಬಂದು ಮೀನು ಸಾರಿಗೆ ಹುಣಸೆ ಹಣ್ಣಿನ ರಸ ಚೂರು ಮುಂದೆನೇ ಇರಬೇಕು. ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಹಂಗಂತ ತುಂಬ ಜಾಸ್ತಿ ಅಲ್ಲ, ಹದವಾಗಿ ಅದಕ್ಕೆ ಮೀನು ಸಾರಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆದಷ್ಟು ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಉಪ್ಪು ಹಾಕ್ಬಿಟ್ಟು ಫಿಶ್ಗಳ ಮೇಲೆ ಹಿಂಗೆ ಚುಮ್ಕ್ ಸಿಕ್ಕಿದ್ರೆ ಫಿಶ್ಶು ಸಪ್ಪೆ ಸಪ್ಪೆ ಬರಲ್ಲ. ನಾನು ಆ ಥರ ಮೀನು ಹುಣಸೆ ರಸದ ಜೊತೆ ಚೂರು ಉಪ್ಪು ಹಾಕಿ ಚುಮ್ಕ್ ಸಿಕ್ಕಿದ್ದೆ. ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಮಳ್ಳಿ ಅಂತ ಬರುತ್ತೆ, ಘಮ ಬರುತ್ತೆ ಅಲ್ವಾ, ಆವಾಗ ಎಲ್ಲ ಫಿಶ್ಗಳ್ನು ಸಹ ಹಾಕ್ಬಿಟ್ಟು ಒಂದು 3ರಿಂದ 5 ನಿಮಿಷ ಆ್ಯಕ್ಚುಲಿ ಅದು ಬೇಯಿಸಲೇಬಾರ್ದು. ಫಿಶ್ ಹಾಕಿದ್ಮೇಲೆ ಒಂದು 3 ನಿಮಿಷ ಅದು ಮಳ್ಳದ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ರೆ ಅದು ಫಿಶ್ಶು ಬೆಂದಿರುತ್ತೆ ಚೆನ್ನಾಗಿ. ಅದನ್ನೇನು ಬೇಯಿಸೋಂಥ ಅವಶ್ಯಕತೆ ಇರಲ್ಲ. ನೋಡಿ ಇವಾಗ ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ತೇಲ್ ಬಂದಿದೆ ಅಲ್ವಾ. ಆ ಥರ ಈಗ ಫಿಶ್ ಸಾಂಬಾರು ತುಂಬ ಸ್ವಲ್ಪ ನಾನು ತೆಳ್ಳಗೆ ಆಯಿತು. ನೀವು ಇನ್ನೊಂಚೂರು ಗಟ್ಟಿ ಮಾಡ್ಕೊಳ್ಳಿ. ಫಿಶ್ ಸಾಂಬಾರು ಬಂದು ರೆಡಿ ಆಯಿತು. ಫ್ರೆಂಡ್ಸ್, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದಲೇ ಫುಲ್ಲು ವಿಡಿಯೋ ನೋಡಿ, ಮತ್ತು ಒಂದೇ ಒಂದು ಲೈಕ್ ಮಾಡಿ. ಫಿಶ್ ಸಾಂಬಾರನ್ನ ಒಂದು ಸತಿ ಟ್ರೈ ಮಾಡಿ ನನಗೆ ತಿಳಿಸಿ ಕಾಮೆಂಟಲ್ಲಿ. ಈ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಏನೋ ನೀನು ನನ್ನ ನಗ್ಸೋದು ಬೇವರ್ಸಿ ಯಾವ್ದೋ ಮಾಡಿ ಅದು ನೋಡೋರು ಚಾನಲ್ ಆಗಿರ್ಬೇಕು. ಯಾಕೆ ಮಾಡಿರೋ ನೀವು